ಪ್ರೇಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಾವು ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಅಂದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. 1 Corinthians chapter 16 verse 13 and 14 verse. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಇಲ್ಲಿ ಅಪೊಸ್ತಲ ಪೌಲನು ಈ ಕೊರಿಂಥದಲ್ಲಿರುವ ಸಭೆಗೆ 5 ಸಂಗತಿಗಳನ್ನು ಮಾಡಲಿಕ್ಕೆ ಒಂದು ಆಗಿದೆ. ಎಚ್ಚರವಾಗಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ಶೂರನಾಗಬೇಕು, ಬಲಗೊಳ್ಳಬೇಕು ಮತ್ತು ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಬೇಕೆಂಬುದು ಹೇಳ್ತಾನೆ. ಅದರ ಅರ್ಥವೇನು? ಯಾವ ರೀತಿಯಲ್ಲಿ ನಾವು ಎಚ್ಚರವಾಗೋದು? ಒಂದೊಂದು ಸಂಗತಿನೂ ಬೇರೆ ನೋಡಬೇ. ಮೊದಲನೇ ಸಂಗತಿ ನೋಡ್ತೇವೆ, ಎಚ್ಚರವಾಗಬೇಕು. ಇದರ ಕುರಿತು ನೋಡಬೇ 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 Peter chapter 5 verse 8 and 9. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪ್ರಿಯ ಅಪೊಸ್ತಲ ಪೇತ್ರನೇ, ನೀವು ಎಚ್ಚರವಾಗಬೇಕು. ಯಾಕಂದರೆ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾವ ವಿಶ್ವಾಸಿಯನ್ನು ಯಾರು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅದಕ್ಕೋಸ್ಕರ ಆತನ ಬಾಯಿಯಲ್ಲಿ ಆತನ ಬಾಯಿ ಒಳಗೆ ನೀವು ಸಿಕ್ಕಿಕೊಳ್ಳದಂತೆ ಯಾವಾಗಲೂ ಎಚ್ಚರವಿದ್ದುಕೊಂಡು ಸೈತಾನನ್ನು ಎದುರಿಸಬೇಕೆಂಬುದಾಗಿ ಪೇತ್ರ ಹೇಳ್ತಾನೆ. ದೇವರ ವಾಕ್ಯತೆ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 9ರಿಂದ 11 ವಾಕ್ಯ. Proverbs chapter 6 verse 9 to 11 verse. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಚ್ಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವು. ಯಾಕೆ ಎಚ್ಚರ ಇರಬೇಕಂದರೆ, ಒಂದು ಪ್ರಾರ್ಥನೆ ಜೀವಿತದಲ್ಲಿ ನೀವು ಆಲಸ್ಯಗಾರಿಕೊಂಡು ನೀವು ಪ್ರಾರ್ಥನೆ ಮಾಡಿಬಿಟ್ಟು ಇನ್ನೂ ಆಲಸ್ಯರಾಗಿ ನಿದ್ರೆಯನ್ನು ಮಾಡುವುದಾದರೆ ಸೈತಾನನು ಕಲ್ಲನೋಪದಲ್ಲಿ ಬಂದು ಆರ್ಥಿಕ ಬಡತನ, ಆತ್ಮಿಕ ಬಡತನ ಮುಖಾಂತರ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಪೇತ್ರ ಹೇಳ್ತಾನೆ, ಸೈತಾನನು ಯಾವ ವಿಶ್ವಾಸಿಯು ಪ್ರಾರ್ಥನೆ ಮಾಡಿದಲೋ, ಯಾವ ವಿಷಯ ಪ್ರಾರ್ಥನೆ ಜೀವಿತದಲ್ಲಿ ಆಲಸ್ಯಕರನಾಗ್ತಾನೋ, ಯಾವ ವಿಷಯದ ಪ್ರತಿ ಆದಿತ್ಯರ ನಂಬಿಕಸ್ಥನಾಗಿ ಕರ್ತನ ಸಭೆಯಲ್ಲಿ ಅನ್ನಿಟ್ಟಿದ್ರು ಅಂಥ ವಿಶ್ವಾಸಗಳನ್ನು ನುಂಗಲಿಕ್ಕೆ ಆತನು ನೋಡುತ್ತಾ ಇರ್ತಾನೆ. ಅದಕ್ಕೆ ಆ ಸೈತನ ಬಾಯಿಗೆ ನೀವು ಸಿಕ್ಕಿಕೊಳ್ಳಬಾರದೆ. ಅಪೊಸ್ತಲ ಪೇತ್ರ ಹೇಳ್ತಾನೆ, ನೀವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು, ಎಂದಿಗೂ ಪ್ರಾರ್ಥನೆಯಲ್ಲಿ ಸೋಮಾರಿಗಳಾಗಬಾರದು ಎಂದು ಹೇಳ್ತಾನೆ. ಅಷ್ಟೇ ನೀವು ನಂಬಿಕೆ ದೃಢವಾಗಿಸ್ಕೊಂಡು ಸೈತನ ಎದುರಿಸಬೇಕು. ನಂಬಿಕೆ ದೃಢವಾಗುವುದು ಮತ್ತು ಸೈತನ ಎದುರಿಸುವುದು ಇದು ಅರ್ಥವಾಗಿದೆ. ಯಾಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಜೇಮ್ಸ್ chapter 4 verse 7. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗನು. ದೇವರ ವಾಕ್ಯಕ್ಕೆ ಎಷ್ಟು ವಿಧರಾಗಿರ್ತೀರೋ ಆಗ ಮಾತ್ರ ನಿಮಗೆ ಸೈತಾನನ್ನು ಎದುರಿಸಲಿಕ್ಕೆ, ಸೈತಾನ ಓಡಿಸಲಿಕ್ಕೆ ನೀವು ಅಧಿಕಾರ ಹೊಂದ್ತೀರಿ. ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತೀರಿ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ಪ್ರಾರ್ಥನೆಯಲ್ಲಿ ಆಲಸ್ಯಗಾರಾಗ್ತೀರಿ ಮತ್ತು ಪ್ರತಿ ಆದಿತ್ಯರ ಕರ್ತನ ಸಭೆಯೊಟ್ಟಿಗೆ ಸೇರಿ ಅನ್ಯತೆ ಇಡುವುದಿಲ್ಲವೋ, ಆಗ ಸೈತಾನ ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಸಮಾಧಾನವನ್ನು, ನಿಮ್ಮ ಕುಟುಂಬವನ್ನು ನಾನಾ ರೀತಿಯಲ್ಲಿ ಆತನು ನಿಮ್ಮ ನುಂಗಲಿಕ್ಕೆ ಬರುತ್ತಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಆತ್ಮಿಕ ಜೀವಿತದಲ್ಲಿ ಅಂದರೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು ಹೇಳ್ತಾನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ರೆವೆಲೇಷನ್ chapter 3 verse 1 to 3. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಲ್ಲಾತನು ಹೇಳುವುದೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಆಗಿದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು
ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಲ್ಲನ್ನು ಬರುವಂತೆ ಬರುವೆನು. ನಾನು ಯಾವಾಗಲಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯುವುದೇ ಇಲ್ಲ. ಪ್ರಿಯರೇ, ದೇವರ ಆತ್ಮನು ಆ ಸಭೆಯ ವಿಶ್ವಾಸಿಗಳಿಗೆ, ಆ ಸಭೆಯ ಪಾಲಕರು ಹೇಳ್ತಾನೆ, ಜೀವಿಸುವ ಹೆಸರು ನಿನಗಿದ್ದರು ಅನೇಕ ವಿಶ್ವಾಸ ಆತ್ಮದಲ್ಲಿ ಜೀವಿಸಿ ಹೇಳ್ತಾರೆ, ಅದೇ ಆತ್ಮದಲ್ಲಿ ಸತ್ತವರಾಗ್ತೀರಿ. ಯಾಕೆ ಪ್ರಿಯರಲ್ಲಿ 2 ವಾಕ್ಯದಂತೆ ನನ್ನ ದೇವರ ಮುಂದೆ ನಿನ್ನ ಕರ್ತವ್ಯಗಳಲ್ಲಿ ಸಂಪೂರ್ಣವಾದ ಅದರ್ಥ ಪ್ರೇ ಯೇಸು ನಂಬಿಕೆ ಇಟ್ಟುಕೊಂಡು ನೀರನ್ನೇ ಮುಳುಗಿ ನಡ್ಕೊಂಡು ದೇವರ ವಾಕ್ಯ ವಿದ್ಯರಾಗುವುದರಲ್ಲಿ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವವು ತುಂಬಲ್ಪಡುತ್ತದೆ. ಮತ್ತೇನು ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ. Matthew chapter 7 verse 24 to 27. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದು ಅಸ್ಥಿವಾರವು ಬಂಡೆ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತನ್ನು ಕೇಳಿಯೂ ಆಗುವಂತೆ ನಡೆಯದ ಪ್ರತಿಯೊಬ್ಬನು ಊಸಿಬಿಡ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯಿನ ಮನುಷ್ಯನನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ಅದು ದಡಮನೆ ಕಾಡುಕೊಂಡು ಬಿತ್ತು. ಪ್ರಿಯರೇ, ಯೇಸು ಅತಿ ಸ್ಪಷ್ಟವಾಗಿ ನೀವು ಈ ಕೇಳಿದ ಈ ವಾಕ್ಯ ಕೇಳಿ ಅದಕ್ಕೆ ವಿಧಾನ ನೋಡಿದರೆ ನಿಮ್ಮ ಆತ್ಮಿಕ ಜೀವಿತವನ್ನು ಯೇಸು ಕ್ರಿಸ್ತನೆಂಬ ಬಂಡೆ ನೀವು ಕಟ್ಟಲ್ಪಡುತ್ತೀರಿ. ಪ್ರಿಯರೇ, ಕಟ್ಟಲ್ಪಟ್ಟ ನಂತರ ಪ್ರತಿಯೊಬ್ಬರ ನಂಬಿಕೆಯನ್ನು ಪರೀಕ್ಷೆಗೋಸ್ಕರ ಈ ಲೋಕದಲ್ಲಿ ಶೋಧನೆಗಳು ಬರ್ತವೆ, ಕಷ್ಟ. ಯಾರ್ಯಾರು ದೇವರವಾಗಿ ಕೇಳಿ ಆತನ ವಾಕ್ಯಕ್ಕೆ ವಿಧಾನ ನೋಡ್ತಾರೋ ಅವರಿಗೆ ಯಾವ ಶೋಧನೆಗಳು, ಯಾವ ಕಷ್ಟಗಳು, ಯಾವ ನಂಬಿಕೆ ಪರೀಕ್ಷೆ ಬಂದರೂ ಅವರು ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ತಾರೆ. ಅವರ ನಂಬಿಕೆ ಜೀವಿತವು ಎಂದಿಗೂ ಕುಸಿದು ಬೀಳುವುದಿಲ್ಲ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. Colossians chapter 2 verse 6 and 7. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿಯ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವಾಗಿರಿ. ಇಲ್ಲಿ ಸಹ ಅಪೊಸ್ತಲನು ಕೊಲೊಸ್ಸೆ ಸಭೆಗೆ ಹೇಳ್ತಾನೆ, ನೀವುಗೆ ಕೊಟ್ಟಲ್ಪಟ್ಟ ಉಪದೇಶವನ್ನು ಕೈಕೊಂಡು ನಡೆಯಬೇಕು. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾದರೆ ನಿಮಗೆ ಸಿಗುವಂಥ ಈ ಉಪದೇಶವು ಕೇಳಬೇಕು. ಆ ಉಪದೇಶವನ್ನು ಮರೆತು ಬಿಡದೆ ಅದು ಆಗಲಿ ಧ್ಯಾನ ಮಾಡಿ ಅದಕ್ಕೆ ವಿಧರಾಗುವುದನ್ನು ಮಾತ್ರವೇ ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರಿಯರೇ ನೀವು ದಿನಾಲೂ ಧ್ಯಾನ ಓದಿಲ್ಲವೋ ಮತ್ತು ಕೆಲವು ಉಪದೇಶ ಮರೆತು ಬಿಡಿದರೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಆಗುವುದಿಲ್ಲ. ಅಂದ ನಂಬಿಕೆ ಪುಟಕ್ಕಾಗಲ್ಪಡುವಾಗ ಅದು ಬಿದ್ದು ಹೋಗ್ತದೆ, ಅದು ನಷ್ಟವಾಗ್ತದೆ. ಅದಕ್ಕೆ ದೇವರ ಆತ್ಮನು ಪ್ರಿಯರೇ ಅಪದ ಪೌಲನು ಆ ಕೊಂತ ಬೀಳ್ತಾನೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಹೆಚ್ಚವಾಗಬೇಕು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದಾಗಿ ಅಲ್ಲಿ ಅಪದ ಪೌಲನು ಎಚ್ಚರಿಸ್ತಾನೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 32ರಿಂದ 35 ವಾಕ್ಯ. ಇಬ್ರಿಯ ಚಾಪ್ಟರ್ 11 ವರ್ಸ್ 32ನಿಂದ 35 ತನಕ. ಇನ್ನು ಏನು ಹೇಳಬೇಕು? ಗಿದ್ಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಾಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದ್ದರು. ಕೆಲವರು ತಾವು ಯಾತನೆ ಯಂತ್ರ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅಪ್ಪ ಪೌಲನು ಹೇಳ್ತಾನೆ, ನಂಬಿಕೆ ಸೂರ್ಯದತ್ತವಾಗಿದೆ. ನಂಬಿಕೆಯ ಮುಖಾಂತರ ದೇವರ ವಾಗ್ದಾನಗಳನ್ನು ಪಡೆಯಲಿ. ನೋಡಿ, ನಂಬಿಕೆ ವೀರರು ಅವರ ನಂಬಿಕೆ ಮುಖಾಂತರ ದೇವರ ವಾಗ್ದಾನಗಳನ್ನು ಅವರು ಪಡೆದುಕೊಂಡರು. ನಂಬಿಕೆ ಮೂಲಕ ಅವರು ಸಿಂಹದ ಬಾಯಿ ಕಟ್ಟಿದರು. ನಂಬಿಕೆ ಮೂಲಕ ಅವರು ಬೆಂಕಿಯ ಬಲವನ್ನು ಆರಿಸಿದರು. ನಂಬಿಕೆ ಮೂಲಕ ಅವರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳು. ನಂಬಿಕೆ ಮೂಲಕ ಅವರು ಪಡೆದನ್ನು ಓಡಿಸಿದರು. ನಂಬಿಕೆ ಮೂಲಕ ಅವರು ಬಲಶಾಲಿಗಳಾದರು. ನಂಬಿಕೆ ಮೂಲಕ ಸ್ತ್ರೀಯರು
ಸತ್ತವರನ್ನು ಪುನರುತ್ಥಾನ ಹೊಂದಿದರು. ನಂಬಿಕೆ ಮೂಲಕ ಅವರಿಗೆ ಯೇಸುಕ್ರಿಸ್ತನಿಗೋಸ್ಕರ ಬಂದ ಪ್ರತಿಯೊಂದು ಹಿಂಸೆಗಳನ್ನು ಅವರು ಸಹಿಸಿಕೊಂಡು ಕಡೆ ತನಕ ದೃಢವಾಗಿ ನಿಂತಿದ್ದರು ಎಂಬುದನ್ನು ನೋಡ್ತೇವೆ. ಇವತ್ತು ಪ್ರೇರೆ, ಈ ರೀತಿಯ ನಂಬಿಕೆ ನಿಮಗೆ ಬೇಕು. ಈ ರೀತಿಯಲ್ಲಿ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿದರೆ ಮಾತ್ರವೇ ದೇವರ ಹತ್ತಿರ ನೀವು ಏನು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ದೇವರ ಎಲ್ಲ ವಾಗ್ದಾನ ಪಡೆದುಕೊಳ್ಳಲಿಕ್ಕೆ ಆಗ್ತದೆ. ಒಂದು ವೇಳೆ ಈ ನಂಬಿಕೆಯನ್ನು ಇಲ್ಲಿ ಸೂರ್ಯರಾಗದಿದ್ದರೆ ಪ್ರೇರೆ, ನಿಮ್ಮ ನಂಬಿಕೆ ಅದು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆಂದರೆ ಯಾಕೋಬನು ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಿಂದ, ಯಾವ ನಂಬಿಕೆ ಕ್ರಿಯೆಯಲ್ಲೋ ಆ ನಂಬಿಕೆ ಸತ್ತದು ಎಂಬುದೇ. ಅದೇ ಇವತ್ತು ಪೌಲ ಹೇಳ್ತಾನೆ, ನಿಮ್ಮ ನಂಬಿಕೆ ಸತ್ತು ಹೋಗಬಹುದು. ನಂಬಿಕೆ ಸೂರ್ಯಕೊಂಡು ನಿಮ್ಮದು ಪ್ರತಿಯೊಂದು ಶೋಧನೆಗಳು ಪ್ರಿಯ ನೋಡ್ತೇವೆ. ದಾನಿಯೇಲನಿಗೆ ಆ ಒಂದು ಬೆಂಕಿಗೆ ಹಾಕಲ್ಪಟ್ಟವಾಗ ಅವನು ತನ್ನ ನಂಬಿಕೆಯಿಂದ ಬೆಂಕಿಯನ್ನು ಆರಿಸಿದರು. ದಾನಿಯೇಲನ ನಂಬಿಕೆ ಪರೀಕ್ಷೆಗೋಸ್ಕರ ಅವನಿಗೆ ಸಿಂಹದ ಗೈವಿಲಿ ಹಾಕುವಾಗ ಅವನ ನಂಬಿಕೆ ಮುಖಾಂತರ ಆ ಸಿಂಹದ ಗೈವಿಲಿ ಸಿಂಹದ ಬಾಯನ್ನು ಕಟ್ಟ. ಈ ರೀತಿ ನಿಮ್ಮ ನಂಬಿಕೆ ಎಲ್ಲ ನಿಮಗೆ ಬರೋ ಶೋಧನೆಗಳನ್ನು ಜಯಿಸಿಕೊಂಡು ಆ ಶೋಧನೆ ಮೇಲೆ ಜಯಬೇಕಾದ್ರೆ ನಂಬಿಕೆಯ ವೀರಬೇಕು. ನಂಬಿಕೆ ವೀರಬೇಕಾದ್ರೆ ನಿಮ್ಮ ನಂಬಿಕೆ ಕ್ರಿಯೆಗಳು ಬೇಕು. ಮೊದಲಲ್ಲಿ ಯಾಕೋಬನು 2ನೇ ಅಧ್ಯಾಯದಲ್ಲಿ 17ರಿಂದ 26ನೇ ವಾಕ್ಯ, ಜೇಮ್ಸ್ 2:17-26. ಹಾಗೆ ಕ್ರಿಯೆಗಳಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಈಗಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ದೇವರೊಬ್ಬನೇ ಎಂದು ನೀನು ನಂಬುವನು, ಹಾಗೆ ನಂಬುವುದು ಒಳ್ಳೆಯದು. ದೈವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಆ ಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಲೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದಲ್ಲವೇ? ಆತ್ಮವಿಲ್ಲದ ದೇಹವು ಸತ್ತದಾಗಿರೋ ಪ್ರಕಾರವೇ ಕ್ರಿಯೆಗಳ ನಂಬಿಕೆಯು ಸತ್ತದೆ. ಅತಿ ಸ್ಪಷ್ಟವಾಗಿ ಅಪ್ಪಪ್ಪಲ್ಲ ನೀವು ಸೂರ್ಯರಾಗಬೇಕಾಗ್ತಾ ಅದೇ ನಂಬಿಕೆಯಲ್ಲಿ ನೀವು ಸೂರ್ಯರಾಗಬೇಕು. ಆ ನಂಬಿಕೆ ಸೂರ್ಯರಾಗಬೇಕಾದ್ರೆ ನಂಬಿಕೆಗೆ ಕ್ರಿಯೆ ಬೇಕು. ಆ ನಂಬಿಕೆಯಿಂದ ನೀವು ಪ್ರತಿಯೊಂದು ವಾಕ್ಯೋಪದೇಶ ವಿಧಾನಬೇಕು. ನಂಬಿಕೆಯಿಂದ ದೇವರ ಆತ್ಮನು ಸ್ವರವಾಕ್ಯ ನೀವು ಎಷ್ಟು ನೀವು ನಂಬಿಕೆಯಿಂದ ದೇವರ ವಾಕ್ಯ ವಿಧಾನ ಆಗ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ನಾವು ನೋಡ್ತೇವೆ. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 13 ವಾಕ್ಯ. ಎಫೆಸರ್ 6:10-13. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶದಲ್ಲಿರುವ ದುರಾತ್ಮಕ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸೋಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ಅಕ್ಕೋಲಿಸಬೇಕಾಗ್ತೇನೆ, ಬಲಗೊಳ್ಳಬೇಕಂದ್ರೆ ಅರ್ಥ ಇವತ್ತು ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಡ್ತಾರೋ, ಯಾರು ಯೇಸು ಸಂಕರ ಮಾಡಿ ನೀರು ಮುಳುಗಿ ಆ ಪ್ರತಿಯೊಬ್ಬ ದೇವರ ಮಕ್ಕಳ ವಿರುದ್ಧವಾಗಿ ಸೈತಾನ ದೊಡ್ಡ ವಿರುದ್ಧ ಆಗಿದೆ. ಸೈತಾನನು ಕಡೆ ತನಕ ನೀವು ನಂಬಿಕೆಯಲ್ಲಿ ಜೀವನ ಮಾಡಬಾರ್ದು, ಕಡೆ ತನಕ ನೀವು ನಮ್ಮನ್ನು ಕಾಪಾಡಿಕೊಳ್ಳಬಾರ್ದು ಎಂಬುದಾಗಿ ನಿಮ್ಮ ವಿರುದ್ಧ ನಾನಾ ವಿಧ ಕುತಂತ್ರಗಳನ್ನು, ನಾನಾ ವಿಧ ಕುರಿತುಗಳನ್ನು, ನಾನಾ ವಿಧ ಅದು ಉಪಯೋಗ ಮಾಡುತ್ತಾನೆ. ಅದಕ್ಕೆ ವಾಪಸ್ ಬರ್ತಾನೆ. ನೀವು ಹೋರಾಟ ಮಾಡೋದು ಮನಸ್ಸೊಟ್ಟಿಗೆಲ್ಲ, ನೀವು ಹೋರಾಟ ಮಾಡೋದು ಅಂಧಕಾರದ ದೂರದ ಅದಕ್ಕೋಸ್ಕರ ವಾಪಸ್ ಬರ್ತಾನೆ. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಕೊಂಡವರಿಗೆ ಬಲಗೊಳ್ಳಬೇಕು. ಇದು ಆಜ್ಞೆ ಆಗಿದೆ. ನಿಮ್ಮ ಆತ್ಮದಲ್ಲಿ ನೀವು ಬಲಗೊಳ್ಳಬೇಕಾದ್ರೆ ಅದು ಅರ್ಥವಾಗಿದೆ. ದಿನಾಲು ನೀವು ಪ್ರಾರ್ಥನೆ ಮಾಡೋರಾಗಬೇಕು. ನಿಮಗೆ ಅನ್ಯ ಭಾಷೆ ಬರುವುದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಬೇಕು. ದಿನಾಲು
ದೇವರ ವಾಕ್ಯನ ತಪ್ಪದು ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಅದೇ ಆವಾಗ ಮಾತ್ರ ನಿಮ್ಮ ಆತ್ಮ ಬಲಗೊಳ್ಳುತ್ತದೆ. ಆಗ ಅಪ್ಪಸ್ಕೊಳ್ತಾನೆ ಕಠಿಣ ಯುದ್ಧವನ್ನು ನಡೆಯುತ್ತದೆ. ಅಂದರೆ ಸೈತಾನನು ಕಠಿಣವಾಗಿ ನಿಮಗೆ ಯುದ್ಧ ಮಾಡುವಾಗ ನೀವು ಸೋತು ಹೋಗಿದೆ, ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳಲ್ಲಿ ನಿಲ್ಲುವುದಕ್ಕೆ ದೇವರ ದಯಪಾಲಿಸುವ ಸರ್ವ ಆಯುಧಗಳ ಪಡೆ ಯೇಸು ಕ್ರಿಸ್ತನ ಪಡೆ ಸೈತಾನನ ವಿರುದ್ಧವಾಗಿ ನೀವು ಯುದ್ಧ ಮಾಡಿಕೊಂಡು ಸೈತಾನನ ಪರಿಪೂರ್ಣ ಸೋಲಿಸಿ ಜೀವನದಲ್ಲಿಕ್ಕೆ 7 ಆಯುಧಗಳು. 7 ಆಯುಧವನ್ನು ಧರಿಸಿಕೊಳ್ಳಬೇಕಾ? ಅದಕ್ಕೆ ಮೊದಲು ಪ್ರಾರ್ಥನೆ ಬೇಕು. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 13ರಿಂದ 15 ವಾಕ್ಯ ಮತ್ತು 26ನೇ ವಾಕ್ಯ. ಗಲಾತ್ಯ 5 verse 13 to 15 and 26 verse. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಸರಿಯಾದ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ. ಅದನ್ನೇ ಯೇಸು ಕ್ರಿಸ್ತನ ಮುಖಾಂತರ ಪರಿಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಪಾಪಕ್ಕೆ ಶರೀರದ ಸ್ವಭಾವಕ್ಕೆ ಒಪ್ಪಿಸಿಕೊಡದೆ ಪ್ರೀತಿಯಿಂದ ಒಬ್ಬರೊಬ್ಬರನ್ನು ಪ್ರೀತಿ ಮಾಡಬೇಕು. ಅದು ಪ್ರೀತಿಯಿಂದ ದೇವರ ಸೇವೆ ಮಾಡಬೇಕಂತ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ. ಅಪೊಸ್ತಲನು ಹೇಳ್ತಾನೆ, ಪ್ರೀತಿಯಿಂದ ದೇವರ ಸೇವೆ ಮಾಡಬೇಕು ಪ್ರೇರೆ. ನೀವು ಏನೂ ಸೇವೆ ಮಾಡುತ್ತೀರೋ ಪ್ರೇರೆ, ಆ ಸೇವೆಗೆ ದೇವರು ನಿಮಗೆ ಬಹುಮಾನ ಕೊಡುತ್ತಾನೆ. ಆ ಒಂದು ನಿರೀಕ್ಷೆಯಲ್ಲಿ ನಿಮ್ಮ ಕೊಟ್ಟ ತಲಾಂತಗಳನ್ನು, ನಿಮ್ಮ ಕೊಟ್ಟ ವರಗಳನ್ನು ಪ್ರೀತಿಯಿಂದ ಒಬ್ಬರ ಸೇವೆ ಮಾಡಬೇಕು. ಆಗ ಸೇವೆ ಮಾಡುವಾಗ ಪ್ರೇರೆ ನೀವು ಯಾರನ್ನು ಪ್ರೇರೆ ಮಾತಿನಲ್ಲಿ ಅವರನ್ನು ಕಚ್ಚಿ ಅವರನ್ನು ನೋವು ಮಾಡಿ ಅವ್ರ ಬಗ್ಗೆ ತೀರ್ಪು ಮಾಡಿ ಅವ್ರು ದೂರಿಕೊಂಡು ಮಾಡಿದೆ ಪ್ರೀತಿಯಿಂದ ನೀವು ಒಬ್ಬರೊಬ್ಬರು ಸೇವೆ ಮಾಡಬೇಕು ಮತ್ತು ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ 20ನೇ ವಾಕ್ಯ ಅವನು ಈಗ ಹೇಳ್ತಾನೆ, ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವರು, ಒಬ್ಬರ ಮೇಲೆ ಮಸ್ತವರು ಆಗಿದ್ದು ಪ್ರೇರೆ. ನಿಜವಾದ ಪ್ರೀತಿ ನಿಮ್ಮಲ್ಲಿ ಇರುವುದಾದರೆ ನೀವು ಯಾರ ಮೇಲೆಯೂ ನೀವು ಪ್ರೇರೆ ಎಂದಿಗೂ ಅಹಂಕಾರ ಆಗುವುದಿಲ್ಲ, ಎಂದಿಗೂ ನೀವು ಪ್ರೇರೆ ಒಬ್ಬರ ಮೇಲೆ ಕೆಣಕುವುದಿಲ್ಲ. ಮಸ್ತಗಳು ಅವ್ರದ ಪ್ರೀತಿಯಿಂದ ನಿಮ್ಮ ಸಹೋದರನ್ನು ಪ್ರೀತಿಯಿಂದ ನೀವು ನಿಮ್ಮ ಶತ್ರುಗಳನ್ನು ನೀವು ಪ್ರೀತಿಯಿಂದ ಅವನು ನೀವು ಸೇವೆ ಮಾಡ್ತೀರಿ. ಆಗ ದೇವರ ಆತ್ಮನು ನಿಮ್ಮ ಮುಖಾಂತರ ಆತ ಕೂಡ ವರಗಳನ್ನು ಆತನು ಉಪಯೋಗ ಮಾಡುತ್ತಾನೆ ಮತ್ತು ಆತನು ನಿಮ್ಮ ಮುಖಾಂತರ ತಂದೆಯನ್ನು ಮಹಿಮೆಪಡಿಸುತ್ತದೆ. ಪ್ರೀತಿ ಇಲ್ಲದಿದ್ದರೆ ಯಾವ ವರ ಇದ್ದರೂ ಅದು ನಿಷ್ಪ್ರಯೋಜನ ಎಂಬುದಾಗಿ ಅಪೊಸ್ತಲನು 1ನೇ ಕೊರಿಂಥದವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 1ರಿಂದ 8ನೇ ವಾಕ್ಯದಲ್ಲಿ ಹೇಳುತ್ತಾನೆ. 1 Corinthians 13 1-8. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣ ತಾನು ಆಗಿದ್ದೇನೆ. ಅತಿ ಸ್ಪಷ್ಟವಾಗ್ತಾನೆ, ನಿಮಗೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀವು ಮುಳುಗಿದಿಷ್ಟ ಅಂತಕೊಂಡು ನಂತರ ನಿಮಗೆ ಅನ್ಯ ಭಾಷೆ ವರ ಸಿಕ್ಕಿಕೋಬೋದು. ನೀವು ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡಬಹುದು. ಆದರೆ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆಯು ಅದು ವ್ಯರ್ಥ ಎಂಬುದರಲ್ಲಿ ಅಪೊಸ್ತಲನಲ್ಲಿ ಹೇಳುತ್ತಾನೆ. ಅದೇ ಹೇಳ್ತಾನೆ, ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದು ಬಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿ ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರೆದುಗಿಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿಟ್ಟುಕೊಳ್ಳುವುದಿಲ್ಲ, ಅನ್ಯ ನೋಡಿ ಸಂತೋಷ ಪಡದೆ ಸತ್ಯ ಜಯವಾಗಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅಪೊಸ್ತಲನು ಈ ಪ್ರೀತಿಯು ನಿಮ್ಮ ಆತ್ಮದಲ್ಲಿ ತುಂಬಬೇಕು, ನಿಮ್ಮ ಹೃದಯದಲ್ಲಿ ತುಂಬಬೇಕು. ನಿಮ್ಮ ಈ ಪ್ರೀತಿಯಿಂದ ಪ್ರೇರೆ ದೇವರ ಸೇವೆಯನ್ನು ಒಬ್ಬರೊಬ್ಬರನ್ನು ಪ್ರೀತಿ ಮಾಡಬೇಕು, ಒಬ್ಬರೊಬ್ಬರ ಸೇವೆಯನ್ನು ಮಾಡಬೇಕು ಅಂತ ಅದಕ್ಕೆ ಅಪೊಸ್ತಲನು ಈ 5 ಸಂಗತಿಗಳು ಮಾಡಲಿ. ಒಂದು, ನೀವು ಆತ್ಮೀಯ ಎಚ್ಚರವಾಗಬೇಕು, ಕ್ರಿಸ್ತ ನಮಗೆ ದೃಢವಾಗಿ ನಿಲ್ಲಬೇಕು, ನಮಗೆ ಸೂರ್ಯನಾಗಬೇಕು, ಆತ್ಮದಲ್ಲಿ ಬಲಗೊಳ್ಳಬೇಕು, ಪ್ರೀತಿಯಿಂದ ದೇವರ ಸೇವೆ ಮಾಡಬೇಕು. ಈ ಸಂಗತಿಗಳು ಮಾಡುವಾಗ ದೇವರು ನಿಮ್ಮ ಮುಖಾಂತರ ಮಹಿಮುತ್ತಾನೆ ಮತ್ತು ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ. ದೇವರ ಆಶೀರ್ವಾದ ಕೊಡ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಹೋಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಿಮ್ಮನ್ನು ನಾವು ಪ್ರಾರ್ಥನೆ ಮಾಡ್ತೇನೆ. ನನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರದಿಂದ ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ವೀಕ್ಷಕರು ನಸ್ತಕ್ಕೆ ಒಪ್ಪಿಸಿಕೊಡು ದೇವ. ಈ ಸಂದೇಶಗಳ ಪ್ರತಿಯೊಬ್ಬರನ್ನು ಆತ್ಮ ಜೀವಿತದಲ್ಲಿ ಅವರನ್ನು ಬಲಪಡಿಸಬೇಕು. ಅವರು ಎಚ್ಚರವಾಗುವಂತೆ, ಪ್ರೀತಿಯಲ್ಲಿ ತುಂಬಲ್ಪಡುವಂತೆ, ನಿನ್ನ ಕೊಟ್ಟ ವರಗಳನ್ನು ಅವರು ಪ್ರೀತಿಯಿಂದ ಉಪಯೋಗ ಮಾಡುವಂತೆ ನನ್ನ ಕೃಪೆಯನ್ನು ಈ ಸಂದೇಶಗಳ ಪ್ರತಿಯೊಬ್ಬರು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.